ಇದು ನಿಮ್ಮ ಸ್ಟಾರ್ ಕನ್ನಡ ನ್ಯೂಸ್. ಯುಪಿ ಸಿಎಂ ಯೋಗಿ ಆದಿತ್ಯನಾಥ್ ಹೇಳಿದ್ದಾರೆ, ಹೀಗೆ ಇನ್ನು ಮುಂದೆ ಯಾರಾದ್ರೂ ನೀವು ಹೆಣ್ಣು ಮಕ್ಕಳ ತಂಟೆಗೆ ಬಂದರೆ ಹುಷಾರ್, ನಿಮ್ಮ ಮುಂದೆ ಹೆಮರಾಜ ಬಂದು ನಿಲ್ತಾನೆ, ಅದು ನಿಮಗೆ ಗೊತ್ತಿರಲಿ ಅಂತ ಎಚ್ಚರಿಕೆಯ ಮಾತನ್ನು ಕೊಟ್ಟಿದ್ದಾರೆ. ಅಲ್ಲಿರುವ ಪುಂಡರಿಗೆ ಎಲ್ಲರಿಗೂ ಈ ರೀತಿಯಾಗಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಹೆಣ್ಣು ಮಕ್ಕಳ ತಂಟೆಗೆ ಬರಬಾರದು, ಕಿರುಕುಳವನ್ನು ಕೊಡಬಾರದು ಅಂತ ಹೇಳಿದ್ದಾರೆ. ಅವರ ಹತ್ತಿರ ಅಸಭ್ಯವಾಗಿ ಕೂಡ ಮಾತನಾಡಬಾರದು ಅಂತ ವರ್ತನೆ ಕಂಡು ಬಂದಲ್ಲಿ ಯಮರಾಜ ನಿಮಗಾಗಿ ಕಾಯ್ತಾ ಇರ್ತಾನೆ, ನಾವು ಕಳಿಸೋಕೆ ರೆಡಿಯಾಗಿರ್ತೀವಿ ಅಂತ ಎಚ್ಚರಿಕೆಯ ಮಾತನ್ನು ಕೊಟ್ಟಿದ್ದಾರೆ. ಸಿಎಂ ಯೋಗಿ ಆದಿತ್ಯನಾಥ್ ಎನ್ಕೌಂಟರ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಹೆಣ್ಣು ಮಕ್ಕಳ ತಂಟೆಗೆ ನೀವೇನಾದ್ರೂ ಬಂದ್ರೆ ನಮ್ಮ ಸರ್ಕಾರ ಸಹಿಸುವುದಿಲ್ಲ ಅಂತ ಹೇಳಿದ್ದಾರೆ. ಸುಮ್ಮನೆ ಕೂಡ ಕೂಡೋದಿಲ್ಲ, ಮಗಳ ಸುರಕ್ಷತೆಯೊಂದಿಗೆ ಆಟ ಆಡಿದ್ರೆ ಯಮರಾಜ ಬರ್ತಾನೆ. ಬಂಧುಗಳೇ, ಈ ಮಾತಿನ ಅರ್ಥ ಅಲ್ಲಿರ್ತಕ್ಕಂಥ ಎಲ್ಲಾ ಹೆಣ್ಣು ಮಕ್ಕಳನ್ನ ಮಗಳ ತರ ಭಾವಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ. ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್ ಖಡಕ್ ಮಾತು ಹೇಳಿದ್ದಾರೆ. ಕಾನೂನು ಸುವ್ಯವಸ್ಥೆ ಕುರಿತು ಯೋಗಿ ಆದಿತ್ಯನಾಥ್ ಅವರು ಈ ರೀತಿ ಮಾತನಾಡಿದ್ದಾರೆ. ಉತ್ತರ ಪ್ರದೇಶದಲ್ಲಿ ಅಪರಾಧ ಮತ್ತು ಅಪರಾಧಿಗಳಿಗೆ ಜಾಗವಿಲ್ಲ, ಆ ರೀತಿಯಾದಂತಹ ಖಡಕ್ ವ್ಯವಸ್ಥೆಯೊಂದಿಗೆ ನಮ್ಮ ಸರ್ಕಾರ ನಡೆದುಕೊಳ್ಳುತ್ತೆ. ಇದಕ್ಕೆ ನೀವು ಇಲ್ಲಿ ತಗ್ಗಿಸಿ ಜೀವನವನ್ನ ಮಾಡಲೇಬೇಕು. ಹೆಣ್ಣು ಮಕ್ಕಳನ್ನ ಟಚ್ ಮಾಡಿದ್ರೆ ಎನ್ಕೌಂಟರ್ ಮತ್ತು ಬುಲ್ಡೋಜರ್ ಗಳ ಕ್ರಮಗಳ ಬಗ್ಗೆ ಬಹಿರಂಗ ಮಾತು ಹೇಳಿದ್ದಾರೆ ಸಿಎಂ ಯೋಗಿ ಆದಿತ್ಯನಾಥ್ ಅವರು. ಈ ರೀತಿಯಾಗಿ ಅವರು ಬಹಿರಂಗವಾಗಿ ಮಾತನಾಡಿದ್ದಾರೆ. ಅಂತಹ ಪಾಪಿಗಳ ಹೊರೆಯಿಂದ ಭೂಮಿ ತಾಯಿಯನ್ನು ಮುಕ್ತಗೊಳಿಸಬೇಕು, ಹೆಣ್ಣು ಮಕ್ಕಳ ತಂಟೆಗೆ ಬಂದ್ರೆ ಹುಷಾರತ ಎಚ್ಚರಿಕೆ ಕೊಟ್ಟಿದ್ದಾರೆ. ನಿಜಕ್ಕೂ ಕೂಡ ಅಲ್ಲಿ ಇರ್ತಕ್ಕಂಥವ್ರು ಯಾರು ಅಪರಾಧ ಕೃತ್ಯದಲ್ಲಿ ತೊಡಗಿದ್ದಾರೋ ಮತ್ತು ಈ ಕೆಲಸವನ್ನ ಯಾರು ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದಾರೋ ಅವರೆಲ್ಲರಿಗೂ ಕೂಡ ಇದು ಎಚ್ಚರಿಕೆ ಗಂಟೆ ಅಂತ ಹೇಳಬಹುದು. ಡೈರೆಕ್ಟ್ ಆಗಿ ನಿಮ್ಮಂತವರನ್ನ ಎನ್ಕೌಂಟರ್ ಮಾಡ್ತೀವಿ, ದೇರ್ ಇಸ್ ನೋ ಡೌಟ್ ಅಂತ ಹೇಳಿದ್ದಾರೆ. ಹುಷಾರಾಗಿರಿ ಅಂತ ಯೋಗಿ ಆದಿತ್ಯನಾಥ್ ಅವರು ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಯುಪಿಯಲ್ಲಿ ಈ ಹಿಂದೆ ಏನಿತ್ತು ಆ ರೀತಿಯಾದ ಕೃತ್ಯಗಳು ನಡೀತಾ ಇದ್ದು, ಆದ್ರೆ ಇದೀಗ ಅದೆಲ್ಲ ಸ್ತಬ್ಧವಾಗಿದೆ, ಬಂದ್ ಆಗಿದೆ, ನಮ್ ಕಡೆ ಅದೆಲ್ಲ ನಡೆಯಲ್ಲ ಅಂತ ಹೇಳಿದ್ದಾರೆ. ಕಂಡು ಬಂದಲ್ಲಿ ಈ ರೀತಿ ಕಠಿಣ ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ ಅಂತ ಹೇಳಿದ್ದಾರೆ. ಸೀದಾ ಎನ್ಕೌಂಟರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದೇ ವಿಚಾರವಾಗಿ ಯಾರಾದರೂ ಹೆಣ್ಣು ಮಕ್ಕಳ ತಂಟೆಗೆ ಬಂದ್ರೆ ನಮ್ಮ ಸರ್ಕಾರ ಸಹಿಸುವುದಿಲ್ಲ, ನಿಮಗೆ ನಾವು ಖಂಡಿತವಾಗಿ ಎನ್ಕೌಂಟರ್ ಮಾಡ್ತೇವೆ. ನಮ್ಮ ಸರ್ಕಾರ ಕಾನೂನು ಸುವ್ಯವಸ್ಥೆ ಇದೆ, ಅದನ್ನು ನಾವು ಚಾಚು ತಪ್ಪದೆ ಕಟ್ಟುನಿಟ್ಟಾಗಿ ಪಾಲಿಸ್ತೀವಿ. ಮುಂದಿನ ದಿನಗಳಲ್ಲಿ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಬಿಕ್ಕಟ್ಟು ಆಗುತ್ತೆ ಅಂತ ಹೇಳಿ ಸಿಎಂ ಆದಿತ್ಯನಾಥ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಖಾಸಗಿ ಕಾರ್ಯಕ್ರಮದಲ್ಲಿ ಸಿಎಂ ಅವರು ಈ ರೀತಿ ಹೇಳಿದ ಮಾತು ಇಡೀ ಭಾರತದಲ್ಲಿ ಸಂಚಲನ ಸೃಷ್ಟಿ ಮಾಡಿದೆ. ಉತ್ತರ ಪ್ರದೇಶಗಳಲ್ಲಿ ಯಾವುದೇ ರೀತಿಯಾದಂತಹ ಈ ಅಪರಾಧಿಗಳಿಗೆ ಖಂಡಿತವಾಗಿಯೂ ಜಾಗನೇ ಕೊಡಲ್ಲ ನಾವು, ಅಂದ್ರೆ ಡೈರೆಕ್ಟ್ ಆಗಿ ಯಮಲೋಕಕ್ಕೆ ಪಾರ್ಸಲ್ ಮಾಡ್ತೀವಿ. ಈ ರೀತಿ ಸುರಕ್ಷತೆನ ಹಾಳು ಮಾಡೋರನ್ನ ನಾವು ನಿರ್ಮೂಲ ಮಾಡ್ತೀವಿ, ಅದೇ ನಮ್ಮ ನಿಟ್ಟು, ಅದೇ ನಮ್ಮ ಕರ್ತವ್ಯ ಅಂತ ಹೇಳಿದ್ದಾರೆ. ಭೂಮಿ ತಾಯಿಗೆ ಹೊರೆಯಾದರನ್ನೆಲ್ಲ ಸಾಲಾಗಿ ನಾವು ಎನ್ಕೌಂಟರ್ ಮಾಡ್ತೀವಿ. ಇದೇ ವಿಚಾರವಾಗಿ ಉತ್ತರ ಪ್ರದೇಶದ ಪೊಲೀಸರಿಗೂ ಕೂಡ ಎನ್ಕೌಂಟರ್ ಗಳ ಕುರಿತು ಮಾಹಿತಿ ಕೊಟ್ಟಿದ್ದಾರೆ, ಮಾತನಾಡಿದ್ದಾರೆ. ಯಾರಾದ್ರೂ ಹೆಣ್ಣು ಮಕ್ಕಳ ತಂಟೆಗೆ ಬಂದ್ರೆ ಎನ್ಕೌಂಟರ್ ಮಾಡಿ ಅಂತ ಕರೆ ನೀಡಿದ್ದಾರೆ. ಹೆಣ್ಣು ಮಕ್ಕಳು ಹೆತ್ತವರೆಲ್ಲರೂ ಶಾಂತಿಯಾಗಿರಿ, ನಾವು ಇನ್ನು ಮುಂದೆ ಅಂತ ಹೆಣ್ಣು ಮಕ್ಕಳನ್ನ ಕಾಪಾಡ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ನಮ್ಮ ಸರ್ಕಾರ ಪಣ ತೊಟ್ಟು ನಿಂತಿದೆ ಅಂತ ಹೇಳಿದ್ದಾರೆ. ಇನ್ನು ಮುಂದೆ ಯಾರು ಕೂಡ ಭಯ ಪಡುವಂತ ಅಗತ್ಯ ಇಲ್ಲ, ಇನ್ನು ಮುಂದೆ ಎಲ್ಲರೂ ಕೂಡ ನಿರ್ಭಯದಿಂದ ಓಡಾಡಬಹುದು ಅಂತ ಹೇಳಿದ್ದಾರೆ. ಹೆಣ್ಣು ಮಕ್ಕಳಿಗೆ ಕರೆಯನ್ನು ಕೊಟ್ಟಿರತಕ್ಕಂಥದ್ದು ಯುಪಿ ಸಿಎಂ ಯೋಗಿ ಆದಿತ್ಯನಾಥ್ ಅವರು ಕರೆಯನ್ನು ಕೊಟ್ಟಿದ್ದು ಅನೇಕ ವಿಚಾರಗಳನ್ನು ಮಾತನಾಡಿದರು. ಅದರಲ್ಲಿ ಇದು ಮುಖ್ಯವಾದಂತಹ ವಿಷಯ ಅಂತ ಹೇಳಬಹುದು. ಈ ರೀತಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಇದೀಗ ಯೋಗಿ ಆದಿತ್ಯನಾಥ್ ಅವರು ಬಹಿರಂಗ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರಾಜ್ಯ ಮತ್ತು ಕೇಂದ್ರದ ಪ್ರಯೋಜನಗಳನ್ನ ನೀವು ಪಡ್ಕೋಬಹುದು ಅಂತ ಹೇಳಿದ್ದಾರೆ. ಯೋಗಿ ಆದಿತ್ಯನಾಥ್ ಅವರು ಬಂದ ಮೇಲೆ ಈ ತರದ ಕೃತ್ಯವು ಕಡಿಮೆಯಾಗಿದೆ ಅಂತ ಹೇಳಬಹುದು. ತುಂಬಾನೇ ಕಡಿಮೆ ಆಗಿದೆ ಅಂತ ಹೇಳಬಹುದು. ಆ ರೀತಿಯಾದಂತಹ ಆಡಳಿತವನ್ನು ನಡೆಸ್ತಾ ಇದ್ದಾರೆ, ಅದಕ್ಕೂ ಕೂಡ ಜನರು ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಈಗ ಹೊಸದಾಗಿ ಒಂದು ಎನ್ಕೌಂಟರ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಪಾಪಿಗಳಿಗೆ. ಇನ್ನು ಮುಂದಾದರೂ ನೀವು ಇಂಪ್ರೂವ್ಮೆಂಟ್ ಆಗಿ ತಿದ್ದುಕೊಳ್ಳಿ, ಇಲ್ಲದೇ ಇದ್ರೆ ನಿಮ್ಮನ್ನ ಯಮಲೋಕಕ್ಕೆ ಪಾರ್ಸಲ್ ಮಾಡ್ತೀವಿ ಅಂತ ಹೇಳ್ತಕ್ಕಂಥ ಮಾತನ್ನ ಕಡಾಖಂಡಿತವಾಗಿ ಹೇಳಿದ್ದಾರೆ. ಬಂಧುಗಳೇ, ಇದು ಈಗಿನ ವಿಶೇಷ ಮಾಹಿತಿಯಾಗಿತ್ತು. ಸಿಎಂ ಯೋಗಿನಾಥ್ ಅವರ ಈ ಒಂದು ಖಡಕ್ ಯೋಜನೆ ನಿಮಗೆ ಏನ್ ಅನ್ಸುತ್ತೆ ಕಾಮೆಂಟ್ ಮೂಲಕ ತಿಳಿಸಿ. ಫಸ್ಟ್ ಟೈಮ್ ನೀವೇನಾದ್ರೂ ನಮ್ಮ ಸ್ಟಾರ್ ಕನ್ನಡ ನ್ಯೂಸ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಸಿಗೋಣ ಮತ್ತೊಂದು ವಿಶೇಷ ವಿಡಿಯೋದಲ್ಲಿ. ಎಲ್ಲರಿಗೂ ಧನ್ಯವಾದಗಳು.